ನಮಸ್ಕಾರ ಸ್ನೇಹಿತರೆ, ನನ್ನ ಗದ್ದೆ ಇದು. ನೀವು ತೋಟ ಬೇಕಾದ್ರೂ ಮಾಡ್ಕೋಬೋದು. ಹಿಂದೆಗಡೆ ನೋಡಿ ಭಾಳ ಹಾಕಿ ತೆಂಗು ಹಾಕೊಂಡಿದ್ದಾರೆ. 37 ಕುಂಟೆ ಇಲ್ಲಿಂದ ದೊಡ್ಡ ಕಬ್ಬಿದೆ ಅಲ್ಲಿವರೆಗೂ ಒಂದು 70-80 ಅಡಿ ಬರುತ್ತೆ. ನಿಮಗೆ ವರ್ಷದಲ್ಲಿ ಯಾವಾಗಲೂ ಈ ಥರ ಕಾವೇರಿ ನೀರು ಹರಿತಾ ಇರುತ್ತೆ. ಮಂಡ್ಯದಿಂದ 3-4 ಕಿಲೋಮೀಟ್ರ್ ಆಗುತ್ತೆ. ಇದು ರಸ್ತೆ. ಇದು ನಿಮಗಿದು ನಗರಸಭೆಗೆ ಸೇರಿದೆ ಅಂತ ಪ್ರಾಪರ್ಟಿಗಳಿವೆಲ್ಲ. ನಗರಸಭೆ ಲಿಮಿಟ್ ಬರುತ್ತೆ. 37 ಕುಂಟೆ. ನಿಮಗೆ ಅಮರಾವತಿ ಹೋಟ್ಲಿಂದ ಒಂದು 2-2.5 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯ ಅಮರಾವತಿ ಹೋಟ್ಲಿದೆಯಲ್ಲ, 2 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಅದೇ ವಿಲೇಜು, ಅದು ಕಾಣಿಸ್ತಿರೋ ವಿಲೇಜ್. ಅಲ್ಲೇ ಮೇನ್ ರೋಡ್ ಬರುತ್ತೆ. ಅಲ್ಲಿಂದ 1.5 ಕಿಲೋಮೀಟ್ರ್ ಹೋದರೆ ಅಮರಾವತಿ ಹೋಟ್ಲು. ರಸ್ತೆ ಇದು. ಈ ರಸ್ತೆಗಿರೋಂಥ ಜಾಗ ಇದು. ಪ್ರಾಪರ್ಟಿ ನೋಡಿ. ಇದು ಈ ಕಬ್ಬೇನಿದೆ ಇದು. ಹಿಂದಗಡೆ ಬಾಳೆವರೆಗೂ ಮತ್ತು ಹಂಗೆ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬಾಳೆವರೆಗೂ ಸೂಪರ್ ಇದೆ ಜಾಗ. ಯಾವಾಗ ನೀರು ಹರಿತಾ ಇರುತ್ತೆ ವರ್ಷದಲ್ಲಿ ನೋಡಿ. ಇದೇ ರಸ್ತೆ ಇದು. ಒಂದು ಚೈನ್ ರಸ್ತೆ ಇರೋಂಥ ರಸ್ತೆ ಇದು. ಎಲ್ಲ ರೈತರು ಓಡಾಡ್ತಿರೋದ್ರಿಂದ ಒಂದು ಸ್ವಲ್ಪ ಇದು ಮಾಡಿಲ್ಲ, ಕ್ಲೀನ್ ಮಾಡ್ಕೊಂಡಿಲ್ಲ. ಕಾರ್ ಬರುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಒಂದು ವೆಹಿಕಲ್ ಓಡಾಡ್ಬೋದು ಆರಾಮಾಗಿ. ಇವರು ಕುಂಟೆ 2.5 ಲಕ್ಷ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾಕಂದರೆ ನಗರಸಭೆ ಪ್ರಾಪರ್ಟಿ ಇದು, ನಗರಸಭೆಗೆ ಸೇರೋಂಥದ್ದು. ಮಂಡ್ಯ ಸಿಟಿಯಿಂದ 3-3.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜಾಗಕ್ಕೆ. ಸೂಪರ್ ಆಗುತ್ತೆ ಜಾಗ.